ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನಿವತ್ತು ಶಿವಣ್ಣ ಅಭಿನಯದ ಬೈರ್ತಿ ರಣಗಲ್ಲು ಹಾಗೂ ಸೂರ್ಯ ಪ್ಯಾನ್ ಇಂಡಿಯಾ ಸ್ಟಾರ್ ಅಂದರೆ ತಮಿಳಿನ ಸೂಪರ್ ಸ್ಟಾರ್ ಆಗಿರುವಂತಹ ಸೂರ್ಯ ಅವರ ಒಂದು ಸಿನಿಮಾ ಕಂಗುವ, ಈ ಎರಡೂ ಸಿನಿಮಾದ ಬಗ್ಗೆ ನಾನು ಒಂದಷ್ಟು ವಿಚಾರಗಳನ್ನು ಕೂಡ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ. ಇಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಈಗಾಗಲೇ KGF ಮೂಲಕ ನಿಮಗೆಲ್ಲರೂ ಕೂಡ ಸಾಬೀತಾಗಿರುವಂಥದ್ದು. ಅಂದರೆ KGF ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ ಈಗಾಗಲೇ ಹೇಳ್ತಿರುವಂತಹದ್ದು. ಆದರೆ KGF ಸಿನಿಮಾ ಬರೋದಕ್ಕಿಂತ ಮುಂಚಿತವಾಗೇ ದ್ವಾರಕೇಶ್ ಅವರು ಸಿಂಗಾಪುರದ ರಾಜಕುಳ್ಳ ಅಂತೇಳಿ ಒಂದು ಸಿನಿಮಾ ಮಾಡಿದರು, ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದರು. ಆ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೇಳಿ, ಅಂದರೆ ಅವತ್ತಿನ ಕಾಲದಲ್ಲೇ ದ್ವಾರಕೇಶ್ ಅವರು, ದಿವಂಗತ ದ್ವಾರಕೇಶ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಕೂಡ ಮಾಡಿದಂತಹ ಕೀರ್ತಿ ದ್ವಾರಕೇಶ್ ಅವರಿಗೆ ಸಲ್ಲುತ್ತದೆ. ಆದರೆ ನಾನೀಗ ಹೇಳೋದಕ್ಕೆ ಹೊರಟಿರುವ ವಿಚಾರ ಏನಪ್ಪ ಅಂತಂತಂದರೆ, ಸೂರ್ಯ ಅಂದರೆ ಸೌತ್ ಇಂಡಿಯಾ ಸೂಪರ್ ಸ್ಟಾರ್, ಅಂದರೆ ಸೌತ್ ಸೂಪರ್ ಸ್ಟಾರ್ ಅಂತಲೇ ಇವ್ರನ್ನ ಕರೀತಾರೆ. ಅವರ ಒಂದು ಸಿನಿಮಾ ಕಂಗುವ ಅಂತೇಳಿ ಅವರ ಒಂದು ಸಿನಿಮಾ ಮೊನ್ನೆ ಅಷ್ಟೇ ರಿಲೀಸ್ ಆಯಿತು. ಆ ಸಿನಿಮಾ ಬಾಕ್ಸ್ ಆಫೀಸಲ್ಲಿ ಅಷ್ಟೊಂದು ಸದ್ದು ಮಾಡ್ತಾಯಿಲ್ಲ. ಯಾಕೆಂತಂದರೆ ಸೂರ್ಯ ಅವರ ಸಿನಿಮಾ ಅಂತಂತಂದರೆ ಒಂದಷ್ಟು ಅಂದರೆ ಎಲ್ಲ ಒಂದು ಕಡೆ ಸಾಕಷ್ಟು ಓಪ್ಸನ್ನು ಇಟ್ಕೊಂಡಿರ್ತಾರೆ. ಆ ಸಿನಿಮಾ ಹಿಂಗಿರುತ್ತೆ, ಈ ಸಿನಿಮಾ ಹೀಗಿರುತ್ತೆ ಅಂತಂತೇಳಿ. ಯಾಕೆಂದರೆ ಅವರ ಒಂದಷ್ಟು ಸೀರೀಸ್ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ಟಾಗಿರುವಂತಹ ಸಿನಿಮಾಗಳು. ಆದರೆ ಕಂಗುವ ಅನ್ನೋ ಒಂದು ಸಿನಿಮಾ ಏನಿದೆಯಲ್ಲ, ಆ ಒಂದು ಸಿನಿಮಾ ಅಷ್ಟೊಂದು ಪ್ರೇಕ್ಷಕರನ್ನು ಗೆಲ್ಲೋದಕ್ಕೆ ಅಷ್ಟೊಂದು ಎಲ್ಲ ಒಂದು ಕಡೆ ನೀರಸಾಯ ಒಂದು ಪ್ರದರ್ಶನ ಅಥವಾ ಇಲ್ಲ ಒಂದು ಕಡೆ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋದಕ್ಕೆ ಅಷ್ಟೊಂದು ಯಶಸ್ಸು ಕೂಡ ಆಗಲಿಲ್ಲ ಅನ್ನೋ ಒಂದು ಈಗ ಸದ್ಯದ ಚರ್ಚೆ ಆಗಿರುವಂತಹ ಒಂದು ವಿಚಾರ. ಅಂದರೆ ಕಂಗುವ ಸಿನಿಮಾ ಬಂದರೂ ಕೂಡ ಬೈರ್ತಿ ರಣಗಲ್ಲು, ಅಂದರೆ ಶಿವಣ್ಣ ಅಭಿನಯದ ಬೈರ್ತಿ ರಣಗಲ್ಲು ಸಿನಿಮಾ ಏನಿದೆಯಲ್ಲ, ಆ ಒಂದು ಸಿನಿಮಾ ಕೂಡ ರಿಲೀಸ್ ಕೂಡ ಆಯಿತು. ಆ ಒಂದು ಸಿನಿಮಾ ಮತ್ತು ಈ ಎರಡೂ ಸಿನಿಮಾ ಅಂದರೆ ಎಲ್ಲ ಒಂದು ಕಡೆ ಒಂದು ಓಪ್ಸನ್ನು ಇಟ್ಕೊಂಡಿದ್ರು. ಕಂಗುವ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಬೈರ್ತಿ ರಣಗಲ್ಲು ಆ ಒಂದು ಸಿನಿಮಾ ಮುಂದೆ ಬರ್ತಾ ಇದೆ, ಸೊ ಎಲ್ಲ ಒಂದು ಕಡೆ ಕಲೆಕ್ಷನ್ ವಿಚಾರದಲ್ಲಿ ಒಂದಷ್ಟು ಕಡಿಮೆ ಆಗ್ಬೋದು, ಅಥವಾ ಕಲೆಕ್ಷನ್ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಬೈರ್ತಿ ರಣಗಲ್ಲು ಸೋಲನ್ನು ಅನುಭವಿಸಬಹುದು ಅನ್ನೋ ಒಂದಷ್ಟು ಚರ್ಚೆ ಗಾಂಧಿನಗರದಲ್ಲಿ ಆಗ್ತಾಯಿತ್ತು. ಆದರೆ ಈಗ ಆ ವಿಚಾರ ಕಂಪ್ಲೀಟ್ ಸುಳ್ಳಾಗಿರುವಂಥದ್ದು. ಅಂದರೆ ಕಂಗುವ ಸಿನಿಮಾ ಎಲ್ಲ ಒಂದು ಕಡೆ ಕಲೆಕ್ಷನ್ ವಿಚಾರದಲ್ಲಿ ಅಟ್ರು ಫ್ಲಾಪ್ ಆಗಿದೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಆ ಒಂದು ಸಿನಿಮಾವನ್ನೇ ಹಿಂದಿಕ್ಕಿ ಬೈರ್ತಿ ರಣಗಲ್ಲು ಸಿನಿಮಾ ಈಗ ಸೂಪರ್ ಡೂಪರ್ ಹಿಟ್ ಆಗಿರುವಂಥದ್ದು. ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ಮಫ್ತಿ ಸಿನಿಮಾ, ಆ ಮಫ್ತಿ ಸಿನಿಮಾದಲ್ಲಿ ಒಂದು ಪಾತ್ರ ಬೈರ್ತಿ ರಣಗಲ್ಲು ಅಂತೇಳಿ ಶಿವರಾಜ್ ಕುಮಾರ್ ಅವರ ಪಾತ್ರ, ಆ ಒಂದು ಟೈಟಲ್ ಇಟ್ಕೊಂಡು, ಅಂದರೆ ಶಿವರಾಜ್ ಕುಮಾರ್ ಅವರ ಹೆಸರಿನ ಒಂದು ಟೈಟಲ್ ಇಟ್ಕೊಂಡು ಬೈರ್ತಿ ರಣಗಲ್ಲು ಅಂತೇಳಿ ಒಂದು ಟೈಟಲ್ ಇಟ್ಕೊಂಡು ಈ ಒಂದು ಸಿನಿಮಾವನ್ನು ನಿರ್ದೇಶಕ ನರ್ತನ್ ಅವರು ಮಾಡಿರುವಂತಹದ್ದು. ಸೊ ಹಾಗಾಗಿ ಈಗ ಗಲ್ಲಾಪಟ್ಟಿಗೆಯಲ್ಲೂ ಕೂಡ ಈ ಒಂದು ಸಿನಿಮಾ ಸಾಕಷ್ಟು ಯಶಸ್ಸನ್ನು ಕೂಡ ಕಾಣ್ತಿರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಒಂದು ವಾರ, ಅಂದರೆ ಕಳೆದ ಶುಕ್ರವಾರ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇನ್ನೇನು 2 ದಿನ ಕಳೆದ್ರೆ 1 ವಾರ ಆಯಿತು. ಸೊ 1 ವಾರದಲ್ಲೇ ಗಲ್ಲಾಪಟ್ಟಿಗೆಯಲ್ಲಿ ಈಗಾಗಲೇ ಬೈರ್ತಿ ರಣಗಲ್ಲು ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾ ಜೊತೆಗೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಕನ್ನಡ ಸಿನಿಮಾಗಳು ಅಟ್ರ್ ಫ್ಲಾಪ್ ಆಗ್ಬಿಡ್ತವೆ, ಅಥವಾ ಕಲೆಕ್ಷನ್ ಅಂದರೆ ಸರಿಯಾಗಿ ಕಲೆಕ್ಟ್ ಮಾಡಲ್ಲ. ಎಲ್ಲ ಒಂದು ಕಡೆ ಬೇರೆ ಭಾಷೆಗಳ ಮುಂದೆ ನಮ್ಮ ಕನ್ನಡ ಸಿನಿಮಾ ತೋಪೆದ್ದೋಗ್ಬಿಡ್ತವೆ, ಅಥವಾ ಅಂದರೆ ಸೋಲನ್ನು ಅನುಭವಿಸ್ಬಿಡ್ತವೆ. ಈ ರೀತಿಯಾದಂತಹ ಒಂದಷ್ಟು ಚರ್ಚೆ ಹಿಂದಿನಿಂದಲೂ ಕೂಡ ಇತ್ತು. ಆದರೆ ಅದೆಲ್ಲವನ್ನು ಕೂಡ ಈಗ ಬೈರ್ತಿ ರಣಗಲ್ಲು ಹುಸಿಗೊಳಿಸಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಅಂದರೆ ಕಂಗುವ ಸಿನಿಮಾ, ಆ ಒಂದು ಸಿನಿಮಾ ಮುಂದೆನೇ ಬೈರ್ತಿ ರಣಗಲ್ಲು ಬಂದಿದ್ದರೂ ಕೂಡ ಸಿನಿಮಾ ಅಂದರೆ ಬೈರ್ತಿ ರಣಗಲ್ಲು ಸಿನಿಮಾ ಈಗ ಸೂಪರ್ ಡೂಪರ್ ಹಿಟ್ ಆಗಿರುವಂಥದ್ದು. ಈಗಾಗಲೇ ಏನು ಆ ಒಂದು ಸಕ್ಸಸ್ ಮೀಟನ್ನು ಈಗಾಗಲೇ ಏನು ಸಿನಿಮಾ ತಂಡ ಕೂಡ ಅದನ್ನು ಆ ಕಾರ್ಯಕ್ರಮವನ್ನು ಕೂಡ ಮಾಡಿತ್ತು. ಅಂದರೆ ಈ ಸಿನಿಮಾ, ನಮ್ಮ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡಿರೋದು, ಇಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತಂತೇಳಿ ಈಗಾಗಲೇ ಸಕ್ಸಸ್ ಮೀಟ್ ಕೂಡ ಮಾಡಿರೋದು. ಅಂದರೆ ಇಲ್ಲಿ ಯಾವ ಅಂದರೆ ಏನು ವಿಚಾರ ಹೇಳೋದಕ್ಕೆ ಹೊರಟಿದ್ದೀವಿ ಅಂತಂತಂದರೆ, ಕನ್ನಡದಲ್ಲಿ ಕಥೆಗಳು ಚೆನ್ನಾಗಿತ್ತು ಅಂತಂತಂದರೆ, ಡೈರೆಕ್ಷನ್ ಚೆನ್ನಾಗಿತ್ತು ಅಂತಂತಂದರೆ, ಯಾವುದೇ ಸಿನಿಮಾ ಬರಲಿ, ಹಿಂದಿಯಿಂದ ಬರಲಿ ಅಥವಾ ತಮಿಳಿಂದ ಬರಲಿ ಅಥವಾ ತೆಲುಗಿಂದ ಬರಲಿ ಮಲಯಾಳಮಿಂದ ಬರಲಿ, ಯಾವುದೇ ಭಾಷೆಯಿಂದ ಸಿನಿಮಾ ಬಂದರೂ ಕೂಡ ನಮ್ಮ ಕನ್ನಡ ಸಿನಿಮಾವನ್ನು ಪ್ರೇಕ್ಷಕರು ಒಪ್ತಾರೆ. ಅಂದರೆ ಆ ಒಂದು ಸಿನಿಮಾವನ್ನು ಹಪ್ಪಿಕೊಳ್ತಾರೆ ಅನ್ನೋದಕ್ಕೆ ಬೈರ್ತಿ ರಣಗಲ್ಲೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂತಂದರೆ ಸೂರ್ಯ ಪ್ರತಿಭಾವಂತ ನಟ, ಅಂತಹ ನಟನ ಮುಂದೆ
ಬೈರ್ತಿ ರಣಗಲ್ಲು ಸಿನಿಮಾ ಬಂತು. ಯಾಕೆಂದರೆ ಶಿವಣ್ಣ ಅವರು ಕೂಡ ಪ್ರತಿಭಾವಂತ ನಟರೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದರೆ ಶಿವಣ್ಣ ಅವರ ಸುಮಾರು 135 ಸಿನಿಮಾಗಳು, ಅದರಲ್ಲಿ ಎಲ್ಲವೂ ಕೂಡ ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ ಎಲ್ಲ ಒಂದು ಕಡೆ ಸೋಲನ್ನು ಕಂಡಿದ್ರೆ, ಇನ್ನೆಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳೇ. ಸೊ ಅಂತಹ ಒಬ್ಬ ಪ್ರತಿಭಾವಂತ ನಟ. ಸೊ ಹಾಗಾಗಿ ಇಬ್ಬರು ಕೂಡ ಪ್ರತಿಭಾವಂತ ನಟರೆ. ಆದರೆ ಕಲೆಕ್ಷನ್ ವೈಸಲ್ಲಿ ಈಗ ಬೈರ್ತಿ ರಣಗಲ್ಲು ಈಗ ಮುಂದೆ ಇರುವಂತಹದ್ದು. ಅಂದರೆ ಕೋಟಿ ಹಣವನ್ನು ಗಳಿಸೋದ್ರಲ್ಲಿ ಬೈರ್ತಿ ರಣಗಲ್ಲು ಈಗ ಸಕ್ಸಸ್ ಕೂಡ ಆಗಿರುವಂಥದ್ದು. ಅಂದರೆ ಯಾವುದೇ ಸಿನಿಮಾ ಬರಲಿ, ಯಾವುದೇ ಪರಭಾಷೆಯ ಸಿನಿಮಾ ಬರಲಿ, ಪರಭಾಷೆಯ ಸಿನಿಮಾ ಬಂದರೂ ಕೂಡ ನಾವು ಕನ್ನಡಿಗರು ಅಥವಾ ಕನ್ನಡದ ಸಿನಿಮಾ ಯಾವ ಸಿನಿಮಾವೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಈಗ ಬೈರ್ತಿ ರಣಗಲ್ಲು ಈಗ ಸಾಬೀತು ಮಾಡಿರುವಂಥದ್ದು. ಎಸ್, ಇದು ಇವತ್ತಿನ ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.